ಕಂದಗಲ್ ಗ್ರಾಮದಲ್ಲಿ ವೈಭವೋದ್ಯೋಗ ಜರುಗಿದ ಲಿವವೈಕ್ಯ ರುದ್ರ ಶಿವಯೋಗಿಗಳ ಮೆರವಣಿಗೆ ಕುಂಭಮೇಳ ಕಂದಗಲ್ಲ ಇಲಕಲ್ಲ ತಾಲೂಕಿನ ಕಂದಗಲ್ಲ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ನಿರಂತರ ನಡೆದ ಮಹಾತ್ಮರ ಜೀವನ ದರ್ಶನ ಕಾರ್ಯಕ್ರಮ ಲಿವವೈಕ್ಯ ರುದ್ರ ಶಿವಯೋಗಿಗಳ ಭವ್ಯ ಮೂರ್ತಿಯು ಸಕಲ ವಾದ್ಯ ವೈಭವದೊಂದಿಗೆ ಕುಂಭಮೇಳ ಮತ್ತು ಕಳಸದಾರತಿಯೊಂದಿಗೆ ಮೆರವಣಿಗೆಯು ಗ್ರಾಮದ ತುಂಬಾ ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆ ಆಳಂದ್ ನಂದವಾಡಗಿ ಪೂಜ್ಯರಾದ ಶಬ್ರ ಅಭಿನವ ಚನ್ನಬಸವ ಶಿವಾಚಾರ್ಯ ಶ್ರೀಗಳಿಂದ ಅಯ್ಯಚಾರ ಹಾಗೂ ಲಿಂಗದೀಕ್ಷೆ ನಡೆಯಿತು. ಸಾಯಂಕಾಲ ಜರುಗಿದ ಮಹಾತ್ಮರ ಜೀವನ ದರ್ಶನ ಪುರಾಣ ಮಹಾಮಂಗಳ ಕಾರ್ಯಕ್ರಮ ಅತ್ಯಂತ ವೈಭವಯುತವಾಗಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಮನಿ ಪ್ರ ಗುರುಲಿಂಗ ಸ್ವಾಮಿಗಳು ಯಲಗೋಡ ಕಲಬುರಗಿ ಜಿಲ್ಲೆಯವರು. ಕಂದಗಲ್ಲ ಗ್ರಾಮವು ಅತ್ಯಂತ ಪ್ರಾಚೀನ ಇತಿಹಾಸ ಹೊಂದಿದ್ದು ಇಲ್ಲಿ ಭಕ್ತಿ, ಶ್ರದ್ಧೆ, ಕಲೆ, ಸಾಹಿತ್ಯ, ಧರ್ಮ ಒಳಗೊಂಡ ಶರಣರ ನಾಡು. ಕಂದಗಲ್ಲ ಗ್ರಾಮದಲ್ಲಿ ಸಾಕಷ್ಟು ಶರಣರು ಸುಳಿದಾಡಿದ ಪುಣ್ಯಭೂಮಿ. ಶರಣ ಶಂಕರದಾಶಿಮಯ್ಯನವರು ಜನಿಸಿದ ತಪೋಭೂಮಿ, ಸಮಾಜಕ್ಕೆ ಶ್ರೀಗಳನ್ನು ಕೊಟ್ಟಂತ ಧರ್ಮಭೂಮಿ. ಈ ಸ್ಥಳದಲ್ಲಿ ಇರುವ ನೀವೆಲ್ಲ ಭಾಗ್ಯವಂತರು. ಲಿವವೈಕ್ಯ ರುದ್ರಶಿವಯೋಗಿಗಳ ಸ್ಥಳದಲ್ಲಿ ನಡೆದ ಮಹಾತ್ಮರ ಶರಣರ ಶ್ರವಣದಿಂದ ನಿಮ್ಮ ಜೀವನ ಪಾವನವಾಗಲಿ ಎಂದರು. ಅಮೀನಗಡದ ಶಂಕರರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಸುವರ್ಣಗಿರಿ ರುದ್ರಸ್ವಾಮಿ ಮಠದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಪಂಡಿತರು, ಕವಿಗಳು, ಖ್ಯಾತ ವ್ಯಾಗ್ಮಿಗಳು, ಸಾಹಿತಿಗಳು ಭಕ್ತರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುವ ಶ್ರೀಗಳನ್ನು ಪಡೆದ ನೀವೇ ಧನ್ಯವಂತರು. ಶ್ರೀಗಳ ಪುಣ್ಯ ಕಾರ್ಯಗಳು ಸದಾ ನಿಮ್ಮನ್ನು ಕಾಪಾಡುತ್ತವೆ ಎಂದರು. ಅಭಿನವ ಕೈಲಾಸಲಿಂಗ ಶಿವಾಚಾರ್ಯರು ಪುರ್ತಗೇರಿ, ಮನಿ ಪ್ರ ಶಿವಾನಂದ ಮಹಾಸ್ವಾಮಿಗಳು ನಾಗರಗಡ್ಡಿ, ಪಪ್ಪು ದೊಡ್ಡಬಸವಾರ್ಯ ತಾತನವರು ಸಜ್ಜಲಗುಡ್ಡ, ಅಂಕಲಿಮಠದ ಶ್ರೀಗಳು ಕಾರ್ಯಕ್ರಮ ನೇತೃತ್ವ ವಹಿಸಿದ್ದರು. ಕಂದಗಲ್ಲ ಸುವರ್ಣಗಿರಿ ಶ್ರೀ ರುದ್ರಸ್ವಾಮಿ ಮಠದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮದ ಪ್ರಗತಿಪರ ರೈತರಾದ ಚನ್ನಪ್ಪಗೌಡ್ರ ನಾಡಗೌಡ್ರ, ರಾಹುಲ್ ನಿಗಳು, ಶ್ರೀಮತಿ ಅನುಷಾ ನಾಡಗೌಡ್ರ ಉಪಸ್ಥಿತರಿದ್ದರು. ಪುಟ್ಟರಾಜ್ ಶಾಸ್ತ್ರಿಗಳು ಚುರ್ಚಿಹಾಳ ಇವರ ಪ್ರವಚನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಸಂಗೀತಗಾರರಾದ ಸಂಗಮೇಶ ನೀಲಮಠ ಸ್ವನ್ ಹಾಗೂ ಪ್ರತಾಪಕುಮಾರ ಹಿರೇಮಠ ಪ್ರಾರ್ಥನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಹಲವಾರು ಮಹನೀಯರನ್ನು ಸನ್ಮಾನಿಸಲಾಯಿತು. ಪಂಪೈ ಗುರುವಿನ ಮಠ ವಂದಿಸಿದರು. ಗುರುಗಳಾದ ದೊಡ್ಡಬಸು ಮಲ್ಲಾಪುರ ಕಾರ್ಯಕ್ರಮ ನಿರೂಪಿಸಿದರು. ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕಂದಗಲ್ಲ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್ ಇಳಕಲ್. ಅವರು ಬರಲಾರಂಥ ಪದ್ಯಗಳಿಲ್ಲ. ಅಂಥ ಪುಣ್ಯಾತ್ಮನ ಹೊಟ್ಟೆಲಿ ಹುಟ್ಟುವಂಥ ಪೂಜ್ಯರು ಇವತ್ತು ಈ ಮಠಕ್ಕೆ ಸಿಕ್ಕಾರಂದ್ರೆ ಭಾಳ ಪುಣ್ಯ ಮಾಡುವಂಥದ್ದು ಅನ್ಬೋದು. ಈ ಕಾರ್ಯಕ್ರಮ ನನಗೇನೋ ಅಚಾನಕ್ ತಿಂಗಳಾಯ್ತು ಫೋನ್ ಹಚ್ಚೋದು, ಎಲ್ಲಿದ್ದೆವಪ್ಪ ಭಾಳ ಪ್ರೀತಿ ಅಂತ ಅಷ್ಟೇ ಬೈತಾರೆ. ನಾನು ಸಂಬೈತಿದ್ದೀನಿ ಹೊರಗೆ ಬೈಯಲ್ಲ ನಾನು ಆಮೇಲೆ ಕೇಳೋ ನೋಡ್ರಿ ಯಾವ ಸ್ವಾಮಿ ಬೇರೆಕಿ ಯಾವ ಸ್ವಾಮಿ ಭಾಳ ಪ್ರೀತಿ ಇಲ್ಲಪ್ಪ ನೀವು ಬರೀಬೇಕು ಇಲ್ಲಿಗೆ ಕಂದಗಲ್ ಅಂತ ಬರೋದು ನಾವು ಬಂದೇ ಇಲ್ಲ. ಸಜ್ಜನಗುಡ್ಡದ ಶರಣನ ಬಗ್ಗೆ ನಮ್ಮ ಕಡೆ ಎಲ್ಲ ಬೋರ್ಡ್ ಅದ. ಇಲ್ಲೇ ಸಜ್ಜನಗುಡ್ಡ ಸರಿ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಬಂದದ್ದು ಪಾಸ್ ಆಗ್ತದೆ. ಹ್ಯಾಂಗ ನಮ್ಮ ಕಲಬುರಗಿ ಜಿಲ್ಲೆಗೆ ಸಜ್ಜನ ನಾಡಂತ ಕರೀತಾರೆ, ಹಂಗ ಬಸವಣ್ಣನ ನಾಡಿನೊಳಗೂ ಕೂಡ ಇಲ್ಲಿ ಒಬ್ಬರ ಇಬ್ಬರ ಅನೇಕ ಸುಂದರು ಮಹಾತ್ಮರು ಶಿವಯೋಗಿಗಳು ಹಾನಗದ ಕುಮಾರಂತವರು, ಚಿತ್ತರಿಗೆ ಇಲ್ಕೆಲ್ಲ ಮಹತ್ವ ಕೊಡುವಂಥವ್ರು, ಸಜ್ಜನಗುಡ್ಡದ ಶರಣನವರಂತವರು ನಡೆದಾಡದಂಥ ಈ ಪುಣ್ಯದಲ್ಲ ಈ ಮಣ್ಣಿನೊಳಗೆ ಹುಟ್ಟಿರಂದ್ರೆ ನೀವು ಕೂಡ ಪುಣ್ಯವಂತರು, ನೀವು ಕೂಡ ಮಹತ್ವವಿರ್ತಕ್ಕಂಥ ಭಾಷೆ ಬಂದಿಲ್ಲ. ಹುಟ್ಟದ ಮುಗಿದಲ್ಲ ಎಲ್ಲರಿಗೆ ಗೊತ್ತದ ಪ್ರಯತ್ನ ಅದು ಪುಣ್ಯ ಮಾಡಿರ್ಬೇಕು. ನಾನೆಲ್ಲ
ಅಂಥ ಮಣ್ಣಿನೊಳಗೆ ಹುಟ್ಟಿ ಇವತ್ತು ನೋಡಿ ಶಿಥಿಲವಾದಂಥ ಮಠ. ಇದು ಹ್ಯಾಂಗ ಅಣ್ಣ ಈ ಮಠ ಅಂತ ಕೇಳಿದೆ, ಏನಿರಲಿಲ್ಲಪ್ಪ ಅಣ್ಣ, ಅವ್ರು ನಮ್ಗೆ ಅಣ್ಣ ಅಂತಾರೆ, ನಾವು ಅವ್ರಿಗೆ ಅಣ್ಣ ಅಂತೀವಿ. ಯಾರು ದೊಡ್ಡವ್ರು ಯಾರು ಸಣ್ಣವ್ರು ಗೊತ್ತಿಲ್ಲ. ಬಹಳ ಪ್ರೀತಿಲಿಂದ ನೋಡುವಂಥ ಪೂಜ್ಯರು ಇವತ್ತಿನ ದಿನಮಾನದೊಳಗೆ ಮಠ ಧರ್ಮ ನಶಿಸಿ ಹೋಗುವಂಥ ಕಾಲ. ಭಾಳ ಚಂದ ಬಹುತೇಕ ನಾವು ಒಂದು ಅರ್ಧ ಗಂಟೆ ಬೇಡ 15 ನಿಮಿಷ ಅವ್ರ ಪ್ರವಚನ ನಾವು ಕೇಳಿದ್ವಿ. ಪುಟ್ಟರಾಜಿಗಳ ಹೆಸರು ಪುಟ್ಟಯ್ಯ ಶಾಸ್ತ್ರಿ ಅಂತ ಸಾರ್ಥಕ ಆಯ್ತು ಅನಿಸ್ತದೆ. ವಿಷಯ ಭಾಳ ಅದಾವ, ಇರುವಂಥ ಶೈಲಿ ಚಲೋ ಅದ. ಮತ್ತು ಅವ್ರು ಚಂದ ಹೇಳೋದು ನೀವು ಭಾಳ ಚಂದ ಕೂತು ಕೇಳಿದ್ರಿ, ನೀವು ಭಾಳ ಚಂದ ಕೂತು ಕೇಳಿದ್ರಿ. ಅವರು 7:30 ಚಾಲು ಮಾಡಿದ್ರು, 1 ತಾಸು ಹೇಳಿದ್ರಿ. ಈಗ ನನ್ನ ಕಡೆಗೆ ಈಗ 8:09 ಆಗಿದೆ. ಅವ್ರ ಪ್ರವಚನ ಕೇಳಾಗ ನಿಮ್ಮ ಕಣ್ಣಾಗ ಅವ್ರು ದೇವ್ರ ಕಣ್ಣಂಗೆ ಆದ್ರು, ನೀವು ಭಾಳ ಚಂದ ಕೂತು ಕೇಳಿದ್ರಿ. ಈಗ ಟೈಮ್ ಆದಂಗೆ ನಾನು ಮಾತಾಡಿದ್ರಿ, ನಿಮ್ಮ ಕಣ್ಣಾಗ ನಾವು ದೇವ್ರ ಕಣ್ಣಂಗೆ ಅಲ್ಲ. ಮಾತಾಡೋ ಬೇಡ ಅಂತ ನನಗೆ ಭಯ ಬರುತ್ತೆ. ಯಾಕೆ ಅಲ್ಲಿ ಇಲ್ಲಿ ಸುಮಾರು 200-200 ಕಿಲೋಮೀಟ್ರ್ ಬಂದಿಲ್ವ. ಅವರೆಲ್ಲರೂ ಒಂದೊಂದು ತಾಸು ಮಾತಾಡೋರು 100 ಕಿಲೋಮೀಟ್ರ್ ಒಳಗೆ ಬಂದವರು, ಹೌದಾ? ಮತ್ತು ನಾವೊಂದು 2 ತಾಸೇ ಟೈಮಿಂಗ್ ಭಾಳ ಈಗ 8:30 ಅಲ್ಲ. ನನ್ನ ಕಡೆ ಇರ್ತದೆ, ನಿಮ್ಮ ಕಡೆ ಇರ್ತೈತೆ ನಿಮ್ಗೆ ಗೊತ್ತಾ. ಭಾಳ ಚಂದ ಭಕ್ತಿ, ಶ್ರದ್ಧೆ, ಜ್ಞಾನ, ವೈರಾಗ್ಯ ಅಂತಕ್ಕಂಥ ವಿಚಾರ ಮುಂದೆ ಇಟ್ಟುಕೊಂಡು ಸಂತರ ಬಗ್ಗೆ ತಮಗೆಲ್ಲ ತಿಳಿಸಿಕೊಟ್ಟಾರ. ನಿಮ್ಮನ್ನೇ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಬಸವಣ್ಣನವರ